ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅವರ ಯೂಟ್ಯೂಬ್ ಚಾನಲ್. ಈಗ ಮತ್ತೆ ಆಟೋದವರು ಅವರೇ ಆರ್ಡರ್ ಬುಕ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನ ಹಿಡಿತಾ ಇದ್ದಾರೆ. ಎಲ್ಲಂದ್ರಲ್ಲೇ ಹಿಡಿದ್ಬಿಟ್ಟು ಯಾಕೆ ಮಾಡ್ತಾ ಇದೆಯಾ ಡ್ಯೂಟಿಯ, ಯಾರನ್ನೇ ಮಾಡೋಕೆ ಹೇಳಿದೆ ಅಂತ ಆ್ಯಪ್ ಎಲ್ಲ ಡಿಲೀಟ್ ಮಾಡಿಸ್ತಾರೆ, ಆರ್ಡರ್ ಕ್ಯಾನ್ಸಲ್ ಮಾಡಿಸ್ತಾರೆ. ಹೊಡೆದು ಬಿಡ್ತೀನಿ ಹಂಗೆ ಹಿಂಗೆ, ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಕೈ ಸಿಕ್ಕಿರೋದು ಈ ಥರ ಎಲ್ಲ ಅವಾಜುಗಳು. ಅಂಥದ್ದೇ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಫಸ್ಟ್ ಏಡನಾ ಐ ಡೋಂಟ್ ನೋ ರಾಪಿಡ್ ಪ್ರಾಬ್ಲಮ್ ಐ ಡೋಂಟ್ ನೋ ನೀನೇ ಬುಕ್ ಮಾಡಿದ್ದಾ ಎಲ್ಲ ಬೇಡ ಬೈ ಬೈ ಪಡೆ ಎಲ್ಲ ಬೇಡ ಬನ್ನಿ ಕನ್ನಡ ಏ ರ್ಯಾಪಿಡ್ ಹೊರಡ್ಸಿಂಗ್ರಾ ಹಾಂ ರ್ಯಾಪಿಡ್ ಹೊಡಿತಾವನಿ ಕ್ಲಿಯರ್ ಆಗಿ ಕೇಳ್ರಿ ಅಣ್ಣ ತಮಿಳು ಇಂಗ್ಲಿಷ್ ಫಸ್ಟ್ ರೈಡ್ ಐಡಿ ಇಸ್ಕೊಂಡ ಗೊತ್ತಾಗುತ್ತೆ. ಲೊಕೇಶನ್ ಐಡಿ ಎಲ್ಲಿದಪ್ಪ ನಿನ್ ಫಸ್ಟ್ ರೈಡ್ ಅನ್ನಕ್ಕೆ. ಓಕೆ ಓಕೆ ಇಸ್ಕೊಂಡ ಅದು ಫಸ್ಟ್ ರೈಡ್ ಅಣ್ಣ ನಮ್ಗೆ தெரியாதுண்ணா ಓಪನ್ ಮಾಡಕ್ ಬೇಡ ಡೀಟೇಲ್ಸ್ ಸಾರಿ ರೈಟ್ ಹೇಳ್ರಿ. ಫಸ್ಟ್ ಯಾರು ಹೊಡಿಬೇಡ್ರಿ ಎಲ್ಲ ಮಾಡಕ್ ಪೊಲೀಸ್ ಸರ್ ಹ್ಯಾಂಡ್ ಓವರ್ ಕೊಡ್ರಿ ஃபர்ஸ்ட் எய்டனா நம்மளுக்கு தெரியாது ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ நம்மளுக்கு தெரியாதுண்ணா நம்மளுக்கு தெரியாது தெரியுதில்லையே ನಿಮಗೆ ಬುಕಿಂಗ್ ರೆಡಿಯಾ ಬುಕಿಂಗ್ ಆಯ್ತಾರಾ எதுனா இந்த பிளேஸ்ல கஸ்டமர் புக்கிங் பண்ணிருக்காரா? ನಾವೇ ಮಾಡಿದ್ದೇವೆ ಯಾರು ಅವನೇ ಮಾಡಿರೋದಾ? ಹಿಂಗ ಕಸ್ಟಮರ್ ಹಿಂಗ ಇರ್ಕ ಇದು ಅದ ಕಸ್ಟಮರ್ ಅದ சாரிண்ணா நீ ஓட்டமா கேன்சல் ಕ್ಯಾನ್ಸಲ್ ಪண்றேன் ಬೇಡ ಹೋಗ್ಲಿ ಪೋ ನೆಕ್ಸ್ಟ್ ಇದು ರ್ಯಾಪಿಡ್ ಗಿಪಿಡ್ ಈ ಕಡೆ ತೆರೆಯೋದು ಡಿಲೀಟ್ ಮಾಡಿ ಅದು ಡಿಲೀಟ್ ಮಾಡ್ರಿ ಅದು ರೇಟ್ ಕೊಡ್ರಿಗೆ ಪ್ಲೇಸ್ ಚೇಂಜ್ ಹಾಕಿ ಸಾರಿ ನೋಡ್ರಲ್ಲ ವಿಡಿಯೋ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ ನಮ್ಮ ಡೆಲಿವರಿ ಬಾಯ್ಸ್ ಸ್ವಲ್ಪ ಗಂಟ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಹಳೆ ವಿಡಿಯೋ ಅಲ್ಲ, ರೀಸೆಂಟಾಗಿ ನಿನ್ನೆ ಅಥವಾ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋ. ಕೆಲವರು ಆಟೋ ಡ್ರೈವರ್ಸ್ ಬಂದರೆ ವಿಡಿಯೋ ನೋಡಿದ್ರೆ ಹೇಳ್ತಾರೆ ಇದು ಹಳೆ ವಿಡಿಯೋ ಎತ್ಕೊಂಡ್ಬಿಟ್ಟು ಮತ್ತೆ ವಿಡಿಯೋ ಮಾಡಾಕ್ತಾರೆ ಅಂತ. ಖಂಡಿತ ಹಳೇದಲ್ಲ, ಇದು ಜಸ್ಟ್ ನಿನ್ನೆ ಆಗಿರ್ತಕ್ಕಂಥ ಒಂದು ವಿಡಿಯೋ. ಇದು ಬೆಂಗಳೂರಲ್ಲಿ ಆಗಿರೋದು. ಯಾವುದೋ ಒಂದು TN ಗಾಡಿ, ಪಾಪ ಅವನು ಯಾರೋ ಅಮಾಯಕ, ಅವ್ನು ಪಾರ್ಟ್ ಟೈಮ್ ಮಾಡೋಣ ಏನೋ ಗೊತ್ತಿಲ್ಲ ಪಾಪ, ಅವನಿಗೆ ಕನ್ನಡನೂ ಬರಲ್ಲ ಏನಿಲ್ಲ, ಓನ್ಲಿ ತಮಿಳು ಇಂಗ್ಲೀಷು ಬುಕ್ ಮಾಡಿದ್ದಾರೆ. ಅವನ ದುರಾದೃಷ್ಟಕ್ಕೆ ಅವನೇ ಬಿದ್ದಿದ್ದಾನೆ. ಆಟೋ ಡ್ರೈವರ್ ಎಲ್ಲವಾಗಿ ಹಿಡ್ಕೊಂಬಿಟ್ಟಾರೆ ಒಂದು 5-6 ಜನ ಒಟ್ಟಿಗೆ. ಯಾಕೆ ಮಾಡ್ತಾಯಿದ್ದೀಯ ಹಂಗೆ ನೀನು ಏನಕ್ಕೆ ಮಾಡ್ತಾಯಿದ್ದೆ ಬೈಕ್ ಟ್ಯಾಕ್ಸಿ ಯಾರು ಮಾಡೋಕೆ ಹೇಳಿದೆ ಅಂತ ಹೇಳಿ ಆ್ಯಪ್ ಎಲ್ಲ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಹೊಡೆಯಕ್ಕೆ ಹೋಗ್ತಾರೆ ಕೆಲವರು, ಇನ್ನು ಕೆಲವರು ಹೊಡಿಬೇಡ್ರಿ ಬೇಡ ಬಿಡಿ ಅಂತ ಹೇಳ್ತಾಯಿದ್ರು. ವಿಡಿಯೋದಲ್ಲೇ ನೋಡಿರ್ತೀರ ನೀವೇ. ಆಮೇಲೆ ಅವನು ಪಾಪ ಫಸ್ಟ್ ರೈಡು ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನಕ್ಕೇನು ತಿಳಿಯೋದು ಫಸ್ಟ್ ರೈಡ್ ಅಂತ ಹಿಂಗೆ ಹೇಳ್ತಾ ಇದೆ ತಮಿಳಲ್ಲಿ. ಆನಂತರ ಬಿಟ್ಟು ಕಳಿಸ್ತಾರೆ, ಆ್ಯಪ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು. ಅದರಲ್ಲಿ ಯಾರೋ ಇನ್ನೊಬ್ಬ ಅವಾಜ್ ಆಗ್ತಾ ಇರ್ತಾನೆ. ಇನ್ನೊಂದ್ಸಲಿ ಸಿಕ್ಬಿಟ್ರೆ ಮುಖಾಮುಖಿ ಕಿತ್ತೋಗಿ ಹೊಡೆದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಒಬ್ಬ ಅವಾಜ್ ಆಗ್ತಾ ಇರ್ತಾನೆ. ಈ ಥರ ಎಲ್ಲ ಮಾಡ್ತಾರೆ. ಗೌರ್ಮೆಂಟ್ RTOದವ್ರು ಮಾಡೋ ಕೆಲಸ ಇವರೆಲ್ಲ ಮಾಡ್ತಾರೆ. ಏನಕ್ಕೆ ಈ ಥರ ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆಲ್ಲವ? TN ಗಾಡೀಲಿ ಮಾಡೋಂಗಿಲ್ಲ, ಹೋಗಿ ಕರ್ನಾಟಕದಲ್ಲಿ ಒಪ್ಕೊಡೋಣ. ಆದ್ರೂ ಒಬ್ಬ ರೈಡರ್ಗೆ ಈ ಥರ ಫೇಕ್ ಆರ್ಡ್ರ್ ಬುಕ್ ಮಾಡಿ ಇಡೋದು, ಅವಾಜ್ ಹಾಕೋದು, ಆ್ಯಪ್ ಡಿಲೀಟ್ ಮಾಡಿಸೋದು, ಇವೆಲ್ಲ ಸರಿ ಇಲ್ಲ ಮಾಡೋದು. ನಿಜವಾಗ್ಲೂ ತಪ್ಪು ಇದು ಗೊತ್ತಿದ್ದು ಇವ್ರು ಪದೇ ಮಾಡ್ತಾರೆ. ನಾವು ಕೇಳೋದು ಒಂದೇ ಅವ್ರಿಗೆ ಕ್ವಶನ್ನು, ನಿಮ್ಮ ಆಟೋದಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಕಸ್ಟಮರ್ ಹೊಡೆಯೋದು ಬಿಟ್ಬಿಟ್ಟು ಎಷ್ಟೋ ಜನ ಲಗೇಜ್ ಹೊಡಿತಾರೆ ಟನ್ ಗಟ್ಟಲೆ ತುಂಬ್ಕೊಂಡು. ಅಂಥವ್ರನ್ನೆಲ್ಲ ಬುಕ್ ಮಾಡಿಬಿಟ್ಟು ಹಿಡಿದು ಹಾಕ್ರಯ್ಯ, ಕೇಳ್ರಿ ಕ್ವಶನ್ ಮಾಡಿ ಯಾಕೆ ಮಾಡ್ತಿದ್ದೀನಿ ನೀನು ಅಂತ. ಅವ್ರನ್ನೆಲ್ಲ ಕೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ವಾ? ಯಾರೋ ಅಮಾಯಕರು ಬೈಕ್ ಟ್ಯಾಕ್ಸಿರೇ ಸಿಗೋದು ನಿಮಗೆ. ಸಿಕ್ಬಿಟ್ರೆ ಅವ್ರು ವಿಡಿಯೋ ಮಾಡಿ ಹಾಕ್ಬಿಡ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಆಟೋದಲ್ಲಿ ಏನು ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾಯಿರಾ? ಎಷ್ಟು ಜನ? 100ಕ್ಕೆ 50% ಜನ ಫಾಲೋ ಮಾಡ್ಬೋದು ರೂಲ್ಸ್ ಏನಿದೆ ಅದು RTOದು ಗೌರ್ಮೆಂಟ್ ರೂಲ್ಸು. ಇನ್ನು 50% ಜನ ಬೆಂಗಳೂರಲ್ಲಿ ಮೀಟ್ರ್ ಹಾಕಲ್ಲ, ಕೇಳಿದ ಕಡೆ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳೋದು, ಕೇಳಿದ್ ಕೊಡಲ್ಲ ಅಂದರೆ ಅವಾಜ್ ಹಾಕೋದು, ಲಗೇಜ್ಗಳು ಲೆಕ್ಕನೇ ಇಲ್ಲ. ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ಗಳು ಬೇಜಾನ್ ಹೊಡಿತಾರೆ. ಇವೆಲ್ಲ ಇಲ್ಲೀಗಲ್ ಅಲ್ವಾ? ಹಂಗಾರೆ ಇದೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ ಕರೆಕ್ಟಾಗಿ ಲೀಗಲ್. ಅವಾಗ ನೀವು ಕ್ವಶನ್ ಮಾಡಿ ಕೇಳ್ಬೋದು ಬೈಕ್ ಟ್ಯಾಕ್ಸಿ ಅವ್ರನ್ನ, ಯಾಕಪ್ಪ ನೀನು ಮಾಡ್ತಿದ್ದೆ ವೈಟ್ ಬೋರ್ಡಲ್ಲಿ, ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ. ಅವಾಗ ಕೇಳಿ ಒಪ್ಕೊಂತೀವಿ. ಫಸ್ಟು ನೀವೇ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ನಿಮ್ಮಲ್ಲೇ ಅಷ್ಟೊಂದು ಸಾವಿರ ತಪ್ಪಿದೆ, ಅದು ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಿಡಿದು ಕ್ವಶನ್ ಮಾಡ್ತೀರಾ? ಇದು ಸರಿನೋ ತಪ್ಪ ನೀವೇ ಹೇಳಿ. ನಾವೇನಿಲ್ಲ, ನೀವು ಇಲ್ಲದೇ ಇರೋದು ಹೇಳ್ತಾ ಇಲ್ಲ ಹುಟ್ಟಾಕೊಂಡು. ಇವತ್ತು ಪ್ರತಿನಿತ್ಯ ನಿಮ್ಮ ಆಟೋಗಳದ್ದು ಎಷ್ಟು ವಿಡಿಯೋ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾ? ಗೂಡ್ಸ್ ಆಟೋದಲ್ಲಿ ಲಗೇಜ್ ಹಾಕೊಂಡು ನೋಡಿ, ನಮ್ಮ ಬಾಡಿಗೆ ಎಲ್ಲ ಈ ಪ್ಯಾಸೆಂಜರ್ ಆಟೋದಲ್ಲಿ ಹೊಡಿತಿದ್ದಾರೆ, ಕರೆದ ಕಡೆ ಬರೋಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ, ಮೀಟ್ರ್ ಹಾಕಲ್ಲ ಅಂತ ಪ್ರತಿನಿತ್ಯ ಇವೇ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತಾವೆ ಆಟೋದವು. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತು ಮಾತಾಡ್ತೀರಾ? ಯಾರೂ ಮಾತಾಡಲ್ಲ. ಬೈಕ್ ಟ್ಯಾಕ್ಸಿದು ಮಾತ್ರ ಕೇಳ್ತೀರಾ.
ಇವತ್ತು ಗೂಡ್ಸ್ ಆಟೋದವ್ರು ಪಾಪ ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದ್ದಾರೆ. ಬಾಡಿಗೆ ಇಲ್ಲ, ನಮ್ಮ ಬಾಡಿಗೆ ಎಲ್ಲ ಆಟೋದವ್ರು ಹಾಕೊಂಡು ಹೋಗ್ತಿದ್ದಾರೆ ಅಂತವ. ಇದ್ರ ಬಗ್ಗೆ ಮಾಡಿ ಯಾರೋ ಸ್ವಲ್ಪ ಜನ ಮೊನ್ನೆ ಹೋರಾಡಿದ್ರು, ಆಟೋ ಡ್ರೈವರ್ಸ್ಗಳೆಲ್ಲ ಬಂದು ಅವ್ರನ್ನೂ ಎತ್ಕೊಂಡು ಹೋದ್ರು ಪೊಲೀಸ್ನವ್ರು ಬಂದು. ಇನ್ನು ಕೆಲವರು ಹೊಡಿತಾನೇ ಇರ್ತಾರೆ ಬಾಡಿಗೆ ದಿನ ಬೆಳಕಾದ್ರು ಪ್ಯಾಸೆಂಜರ್ ಆಟೋದಲ್ಲಿ. ಅಂತಾರೆ ನಡೀರಿ ರೋಡಲ್ಲಿ ಆಟೋ ಡ್ರೈವರ್ಸ್ ಇದಿರಲ್ಲ ನಿಮ್ಮ ಸಂಘಟನೆಗಳು ಕೇಳಿ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಆಟೋದಲ್ಲಿ ಯಾಕೆ ಮಾಡ್ತಿದ್ಯಾ, ನೀನು ಕಸ್ಟಮರ್ ಅಷ್ಟೇ ಪಿಕಪ್ ಮಾಡಬೇಕಪ್ಪ, ಇದು ಕೆಲಸ ಗೂಡ್ಸ್ ಆಟೋದವರು ಲಗೇಜ್ ಆಟೋದವ್ರು ಅವರಂತ ಇಲ್ವಾ ಬಾಡಿಗೆ ಹೊಡೆಯೋಕ್ಕೆ, ಅವ್ರ ಬಾಡಿಗೆ ನೀನು ಯಾಕೆ ಮಾಡ್ತಿದ್ದೆ ಕೇಳಿ ಅವ್ರನ್ನ ಯಾರು ಕೇಳಲ್ಲ, ಅದ್ರ ಬಗ್ಗೆ ಯಾರು ವೀಡಿಯೋನೂ ಮಾಡಲ್ಲ. ಬೈಕ್ ಟ್ಯಾಕ್ಸಿ ಮಾತ್ರ ಸಿಕ್ಬಿಟ್ರೆ ಕಿಲೋಮೀಟರ್ ಗಟ್ಟಲೆ ಹೇಳ್ಕೊಂಬರ್ತೀರಾ. ಇದ್ರ ಬಗ್ಗೆ ನಾವು ರಿವ್ಯೂ ಕೊಡೋಕೆ ಬಂದರೆ ಅದಕ್ಕೆ ನಮ್ಮದು ವೀಡಿಯೋ ಮಾಡೋದು, ಇವನು ಆಟೋ ಡ್ರೈವರ್ಸ್ಗೆ ಹಂಗಂತ ಹಿಂಗಂತಿದ್ದ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಆಟೋ ಡ್ರೈವರ್ಸ್ ಹೇಳ್ತಾ ಇಲ್ವಾ, ಅದರಲ್ಲಿ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ, ಅವ್ರ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಹೋಗಿರೋದು. ಯಾರೋ ಒಂದಿಷ್ಟು ಜನ ಅವರೂ ಮಾಡಲ್ಲ, ಮಾಡೋರ್ನೂ ಬಿಡಲ್ಲ. ಹಿಡಿತಾರಲ್ಲ ಫೇಕ್ ಆರ್ಡರ್ ಬುಕ್ ಮಾಡಿ ಹಿಡಿದ್ಬಿಟ್ಟು ತೊಂದರೆ ಕೊಡ್ತಾರಲ್ಲ, ಇವ್ರಿಗೆ ಹೇಳ್ತಿರೋದು ನಾನು ಅಷ್ಟೇ. ಈ ಥರ ತೊಂದರೆ ಕೊಡ್ತಾರಲ್ಲ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್, ಇವ್ರಿಗೆ ಮಾತ್ರ ನಾನು ಹೇಳಿ ಯಾವಾಗಲೂ ಫಸ್ಟ್ ನಿಮ್ಮಲ್ಲೇ ಬೇಜಾನ್ ತಪ್ಪಿದೆಯಲ್ಲ, ನೀವು ಬಾಡಿಗೆ ಹೊಡೆಯೋರನ್ನ ಹಿಡಿದ್ಬಿಟ್ಟು ಕ್ವಶನ್ ಮಾಡಿ ಕೇಳಿ, ಈ ಥರ ಮಾಡೋಂಗಿಲ್ಲ, ಇದು ತಪ್ಪು, ಇದು ಆಟೋದಲ್ಲಿ ಮಾಡೋಂಗಿಲ್ಲ, ಬಾಡಿಗೆನ ಪ್ಯಾಸೆಂಜರ್ ಅಷ್ಟೇ ಮಾಡಬೇಕು ಅಂತ ಅದನ್ನು ಕೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ. ಅದನ್ನು ಯಾರೂ ಮಾಡಲ್ಲ. ಬೈಕ್ ಟ್ಯಾಕ್ಸಿಗೆ ಅದು ಏನು ಕೇಳೋಕ್ಕೆ ಆರ್ಟಿಒ ಇದೆ, ಕಾನೂನಿದೆ, ಕೇಸ್ ನಡೀತಾ ಇದೆ. ಕೇಸ್ ಕ್ಲಿಯರ್ ಆಗಲಿ, ಆಮೇಲೆ ಮಾಡಬೇಕೋ ಬೇಡವೋ ಅದೇನು ಪಾಲಿಸಿನ ಬರುತ್ತೆ ಅವಾಗ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇಷ್ಟು ದಿವಸ ಏನು ಇರಲಿಲ್ಲ ತೊಂದರೆ, ಮತ್ತೆ ಅಲ್ಲೊಂದು ಇಲ್ಲೊಂದು ಮತ್ತೆ ಹಿಡಿತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗಳು. ಒಟ್ಟಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ರೈಡರ್ಗಳು. ಕೆಲವೊಂದು ಏರಿಯಾಗಳಲ್ಲಿ ನೋಡ್ಕೊಂಡು ಮಾಡಿ, ಆಟೋ ಸ್ಟ್ಯಾಂಡ್ ಇರ್ಬೋದು, ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನು, ರೈಲ್ವೆ ಸ್ಟೇಷನ್ ಇಂಥ ಜಾಗದಲ್ಲಿ ಅವರೇ ಬುಕ್ ಮಾಡ್ತಾರೆ. ಹತ್ರ ಹೋದಾಗ 7-8 ಜನ 10 ಜನ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಇರ್ತಾರೆ ರೈಡರು, ಅವ್ರು 10 ಜನ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದು ರಿಕ್ವೆಸ್ಟ್ ಮಾಡಿ ಆ್ಯಪ್ ಡಿಲೀಟ್ ಮಾಡಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳ್ಕೊಂಡು ಬರಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಇನ್ನು ಗಲಾಟೆ ಮಾಡೋಕೆ ಹೋದ್ರೆ ಅವ್ರು ಅಷ್ಟು ಜನ ಇರ್ತಾರೆ, ಯಾರ್ಯಾರು ಹೆಂಗೆ ಹೇಳೋಕ್ಕಾಗಲ್ಲ. ರೌಡಿಗಳು ಏನೇನೋ ಕುಡ್ದಿರ್ತಾರೋ ಮತ್ತೊಂದು ಮಗದೊಂದು, ಅವ್ರು ನಿಮಗೆ ಹೊಡೆಯೋದು, ಆಮೇಲೆ ನೀವೇನಾರು ಅವ್ರಿಗೆ ಹೊಡೆಯೋಕೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸುಮ್ಮನೆ ಪ್ರಾಬ್ಲಮ್ಗಳು ಬೇಡ. ಕೆಲವ್ರು ಗೊತ್ತಿರಬೇಕು, ಎಷ್ಟೋ ಆಟೋ ಡ್ರೈವರ್ಗಳು ನೋಡಿದ್ವಿ ಮೊನ್ನೆ ಎಲ್ಲ ವೀಡಿಯೋಗಳು, ಡ್ಯೂಟಿ ಟೈಮಲ್ಲೇ ಕುಡಿದ್ಬಿಟ್ಟು ಆಟೋದಲ್ಲೇ ನಿದ್ದೆ ಮಾಡೋದು, ರೋಡಲ್ಲೆಲ್ಲ ಬಿದ್ದು ಒದ್ದಾಡ್ತಾ ಇರೋದು. ಎಷ್ಟೋ ಇವರವೇ ಅವಂತರುಗಳು ನೋಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಆ ಥರ ಹಿಡಿತಾ ಇರ್ತವೆ. ಅವರವೇ 1000 ತಪ್ಪುಗಳಿದ್ದಾವೆ. ಅದು ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ಅವ್ರು ಮಾತ್ರ ಕೇಳ್ತಾರೆ. ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ಲೋ ಲೀಗಲ್ಲೋ ಅದು ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು ಯಾವಾಗ ಕ್ಲಿಯರ್ ಆಗುತ್ತೋ ಅಲ್ಲಿಂದ ಏನು ಬರುತ್ತೋ ಅದು ಅವರು ಡಿಸೈಡ್ ಮಾಡಬೇಕು. ಅದನ್ನು ಸಾಮಾನ್ಯ ಜನ ನಾವಾಗಲಿ ನೀವಾಗಲಿ ಇಲ್ಲಿಗಲ್ ಲೀಗಲ್ ಅಂತ ಹೇಳೋಕ್ಕಾಗಲ್ಲ, ಮಾಡಬೇಡಿ ಅಂತಲೇ ಹೇಳೋಕ್ಕಾಗಲ್ಲ ಇವಾಗ. ಯಾಕೆಂದರೆ ಇದನ್ನು ಇವತ್ತಿಂದ ಮಾಡ್ತಾಯಿಲ್ಲ, 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಕೆಲಸ ನಂಬ್ಕೊಂಡು ಎಷ್ಟೋ ಜನ ಲಕ್ಷಾಂತರ ಫ್ಯಾಮಿಲಿ ಜೀವನ ಮಾಡ್ತಾಯಿದ್ದಾರೆ. ಏಕಾಏಕಿ ರೋಡಲ್ಲಿ ಹಿಡಿದ್ಬಿಟ್ಟು ಬೈಕ್ ಟ್ಯಾಕ್ಸಿ ಅವ್ರನ್ನ ಮಾಡಬಾರ್ದಪ್ಪ, ನೀನು ಏನಕ್ಕೆ ಮಾಡ್ತಿದ್ದೆ ಹಂಗೆ ಅಂತ ಕ್ವಶನ್ ಮಾಡಿ ಕೇಳಿದ್ರೆ ಎಲ್ಲಿಗೆ ಹೋಗ್ತಾರೆ ಅವ್ರು, ಏನು ಮಾಡಬೇಕು ಅಲ್ವಾ? ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ ಇರ್ತವೆ, ಕಷ್ಟಗಳಿರ್ತವೆ. ಅದಕ್ಕೇ ಬರೋದು, ನ್ಯಾಯವಾಗಿ ಸಂಪಾದನೆ ಮಾಡ್ತಿದ್ದಾರೆ. ಏನೋ ಅನ್ಯಾಯವಾಗಿ ಯಾರು ತಲೆ ಹೊಡೆದು ದರೋಡೆ ಮಾಡಿ ತಲೆ ಹಿಡಿದು ಸಂಪಾದನೆ ಮಾಡ್ತಿದ್ದಾರೆ, ಕೇಳ್ರಪ್ಪ ಈ ಥರ ಕೆಲಸ ಯಾಕೆ ಮಾಡ್ತೀಯ ಅಂತ. ಇಲ್ಲ ತಾನೆ, ಅವರು ಪೆಟ್ರೋಲ್ ಹಾಕೊಂಡು ಗಾಡಿಗೆ ಬಂಡವಾಳ ಹಾಕ್ಕೊಂಡು ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ತಾನೇ ಮಾಡ್ತಾಯಿದ್ದಾರೆ. ಎಲ್ಲರೂ ಕಷ್ಟ ಬಿದ್ದೆ ಮಾಡೋಕ್ಕೆ ಬಂದಾರೆ, ಎಲ್ಲರೂ ನಕ್ಕ ಸಂಪಾದನೆ ಮಾಡೋಕ್ಕೆ ಬಂದಾರೆ. ಅವರೇ ನಿಮ್ಮ ಬಾಡಿಗೆ ಏನು ಕಿತ್ಕೊಂಡು ತಿಂತ ಇಲ್ಲ ಆಯಿತಾ, ನಿಮಗೆ ಬರೋ ಬಾಡಿಗೆನೂ ಬೇಜಾನ್ ಬರುತ್ತೆ. ಅದನ್ನು ಮಾಡಿದ್ರು ನಿಮಗೆ ಎಷ್ಟೋ ಅರ್ನಿಂಗ್ಸ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾ ಇಲ್ವಾ, ನಮಗೆ ಬರೋ ಬಾಡಿಗೆ ಎಲ್ಲ ಎತ್ಕೊಂಡು ಮಾಡಿದ್ರು ದಿನಕ್ಕೆ 2000-3000 ಮಾಡುವಂಥ ಒಂದು ಲೇಡೀಸ್ ಕೂಡ ಹೇಳಿದರು. ದಿನಕ್ಕೆ 2500-3000ವರೆಗೂ ನಾವೇ ಮಾಡ್ತೀವಿ, ಮಾಡಿ ತೋರಿಸ್ತಾ ಇದ್ದಾರೆ ಅವ್ರು. ಲೇಡೀಸ್ ಮಾಡ್ತಾರೆ ಅಂದರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ನಿಮಗೆ ಬಾಡಿಗೆ ಬರಲ್ವಾ? ನೀವು ಬರೋ ಬಾಡಿಗೆ ತಗೊಳಲ್ಲ, ಎಲ್ಲ ಸ್ಕಿಪ್ ಮಾಡೋದು. ನಮಗೆ ಆ ಕಡೆ ಹೋಗೋಕ್ಕಾಗಲ್ಲ, ನಮ್ಮ ಮನೆ ಹತ್ರನೇ ಆರ್ಡ್ರ್ ಬೇಕು, ಇಂಥ ಕಡೆಗೆ ಆರ್ಡ್ರ್ ಬೇಕು ಅಂತ ಕೂತ್ಕೊಂತೀರ. ಯಾರು ಕೊಡ್ತಾರೆ ಬಾಡಿಗೆ? ಕಸ್ಟಮರ್ ಎಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. 100 ರೂಪಾಯಿ ಹೋಗೋದಕ್ಕೆ 200-300 ಕೇಳಿದ್ರೆ ಯಾರು ಕೊಡ್ತಾರೆ? ದುಡ್ಡೇನು ಗಿಡದಲ್ಲಿ ಬಿಡಿಸ್ಕೊಂಬತ್ತಾರೆ ಅವರೇನು? ಎಲ್ಲರೂ ಕಷ್ಟಪಟ್ಟೆ ದುಡಿಯುತ್ತಾರೆ ದುಡ್ಡು. ಎಲ್ಲರೂ ಇಷ್ಟೆಲ್ಲ ಕಷ್ಟ ಬಿಡೋದೇನು ಕೇಳೋ ದುಡ್ಡಿಗೋಸ್ಕರನೇ. ಹಾಗಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಮಾಡಬೇಕು ಡ್ಯೂಟಿನ. ಅವರು ಜೀವನ ಮಾಡೋಕ್ಕೆ ಬಂದಿರೋದು, ನಾವು ಜೀವನ ಮಾಡೋಕ್ಕೆ ಬಂದಿರೋದು. ಸುಮ್ಮನೆ ಇಲ್ಲಿ ಏನಕ್ಕೆ ಎಲ್ಲರೂ ಕಿತ್ತಾಡ್ಕೊಂಡು, ಇಲ್ಲಿ ಭೂಮಿ ಮೇಲೆ ಯಾರೇನು ಶಾಶ್ವತ ಅಲ್ಲ, ಇವತ್ತಿದ್ದಾರೆ ನಾಳೆ ಇರಲ್ಲ. ಏನು ಇವೆಲ್ಲ ಬಡದಾಟ ಕಿತ್ತಾಡ್ಕೊಂಡು ದ್ವೇಷ ಮಾಡ್ಕೊಂಡು ಎಷ್ಟು ದಿವಸ ಬದುಕ್ತಾರೆ ಅಲ್ವಾ? ಅರ್ಥ ಮಾಡ್ಕೋಬೇಕು ನಮ್ಮ ಜನಗಳು. ಯಾರೇ ಆಗಲಿ, ಆಟೋ ಡ್ರೈವರ್ ಆಗಲಿ, ಬೈಕ್ ಟ್ಯಾಕ್ಸರ್ ಆಗಲಿ, ಗೂಡ್ಸ್ ಆಟೋದಲ್ಲಿ ಯಾರೇ ಆಗಲಿ, ಎಲ್ಲರೂ ಜೀವನ ಮಾಡೋಕ್ಕೆ ಬಂದರೆ ಅಂದಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಹೊಂದ್ಕೊಂಡು ಹೋಗಬೇಕು. ಇಲ್ಲೇನು ಯಾರೇನು ಶತ್ರುಗಳಲ್ಲ, ಇಲ್ಲೇನು ನಮಗೇನು ಆಟೋದವರೇ ಶತ್ರು ಅಲ್ಲ, ಯಾರು ಬೇರೆ ಶತ್ರು ಅಲ್ಲ, ಎಲ್ಲರೂ ಪರಿಚಯ ಇದ್ದಾರೆ, ಎಲ್ಲ ನಮ್ಮವರೇ, ಕನ್ನಡದವರೇ. ಬಟ್ ಯಾರೋ ಒಂದಿಷ್ಟು ಜನ ಈ ಥರ ಮಾಡೋದ್ರಿಂದ ಸುಮ್ಮನೆ ಅವ್ರಿವ್ರ ನಡುವೆ ಅವಾಗಿಂದನೂ ಇದೇ ಗೊಂದಲ, ಒಂಥರ ಶತ್ರುತ್ವ ಬೆಳೀತಾನೇ ಹೋಗ್ತಾ ಇದೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಡ್ರೈವರ್ಸ್ ಮಧ್ಯೆ. ಯಾರೋ ಸ್ವಲ್ಪ ಜನ ಮಾಡೋದಕ್ಕೆ ಆಟೋ ಡ್ರೈವರ್ಸ್ ಎಲ್ಲ ಸರಿ ಇಲ್ಲಪ್ಪ, ಬೈಕ್ ಟ್ಯಾಕ್ಸಿಯವ್ರಿಗೆ ತೊಂದರೆ ಕೊಡ್ತಾರೆ, ಕಿರಿಕ್ ಮಾಡ್ತಾರೆ, ಬೇಕಂತಾನೆ ಫೇಕ್ ಆರ್ಡ್ರ್ ಬುಕ್ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತ ಯಾರೋ ಒಂದು 10% ಮಾಡ್ತಾರೆ ಈ ಕೆಲಸಗಳನ್ನ. ಕೆಲಸ ಇಲ್ದಿರೋರು, ಮಾಡೋಕ್ಕೇನು ಈ ಕೆಲಸ ಇರಲ್ವಲ್ಲ ಅಂಥ ಟೈವರು ಈ ಥರ ಮಾಡೋದು. ಫೇಕ್ ಆರ್ಡ್ರ್ಗಳು ಬುಕ್ ಮಾಡಿ ಹಿಡಿದು ಕಿರಿಕ್ ಮಾಡೋದು, ಬೈಯೋದು, ಹೊಡೆಯೋದು, ಈ ಥರ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಎಷ್ಟೋ ಒಳ್ಳೆ ಆಟೋ ಡ್ರೈವರ್ಸ್ಗೂ ಕೆಟ್ಟ ಹೆಸರು ಬರ್ತಾ ಇದೆ ಇವಾಗ.
ಇಂಥವ್ರನ್ನ ಸ್ವಲ್ಪ ಆರ್ ಟಿ ಒ ಆಫೀಸ್ ಅಧಿಕಾರಿಗಳು ಸ್ವಲ್ಪ ರುಚಿ ತೋರಿಸ್ಬೇಕಾಗತ್ತೆ, ಇಲ್ಲ ಅವ್ರಿಗೊಂದು ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು. ಇದನ್ನೆಲ್ಲ ಕೇಳಕ್ಕೆ ನೀವ್ಯಾರು? ಇದು ಕೇಳೋಕ್ಕೆ ಮಾಡೋಕ್ಕೆ ನಾವಿದ್ದೀವಿ, ಕಾನೂನಿದೆ. ನೀವೇನಕ್ಕೆ ಬೈಕ್ ಟ್ಯಾಕ್ಸ್ ಅನ್ನೋ ರೋಡಲ್ಲಿ ಹಿಡಿದು ತೊಂದರೆ ಕೊಡೋದು, ಕಿರಿಕ್ ಮಾಡೋದು, ಆವಾಜ್ ಹಾಕೋದು ಇವೆಲ್ಲ ಮಾಡೋಂಗಿಲ್ಲ. ನೀವು ನಿಮ್ಮ ಕೆಲಸ ಅಷ್ಟು ಮಾಡಿ ಅಂತ ಒಂದು ವಾರ್ನಿಂಗ್ ಕೊಟ್ಟರೆ ಅವ್ರಿಗೆ ಅವಾಗ ಅವ್ರು ಸರಿ ಹೋಗ್ತಾರೆ, ಏನೋ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾ ಇಲ್ಲ, ಇವರು ಅದೇ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಪದೇ ಪದೇ. ಅಲ್ಲೊಂದು ಇಲ್ಲೊಂದು ಹಿಡಿಯೋದು, ಕಿರಿಕ್ ಮಾಡೋದು. ಇವರು ಬೆಳಿಗ್ಗೆ ಸಾಯಂಕಾಲ ಮಾಡಲ್ಲ, ಬೆಳಿಗ್ಗೆ ಸಾಯಂಕಾಲ ಆರ್ಡ್ರ್ ಅವರು ಬ್ಯುಸಿಯಾಗಿರ್ತಾರೆ. ಈ ಮಧ್ಯಾಹ್ನ ಟೈಮ್ ಏನೋ ಆರ್ಡ್ರ್ ಅಲ್ವಲ್ಲ, ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಎಲ್ಲ ಒಂದು 10 ಜನ ಒಗ್ಗಟ್ಟಾಗ್ಬಿಟ್ಟು ಒಂದು ಆರ್ಡ್ರ್ಗಳು ಬುಕ್ ಮಾಡೋದು, ಇವರೇ ಹಿಡ್ಕೊಂಬಿಟ್ಟು ಕಿರಿಕ್ ಮಾಡೋದು. ಅದ್ಯಾರೋ ತಮಿಳವನಿದ್ದ ಪಾಪ ಅವನೇನೋ ಎದ್ರುಕೊಂಡು ಹೋದ. ಅದೇ ಜಾಗದಾಗ ಯಾರು ಬೇರೆಯವ್ರು ಲೋಕಲ್ ಅವರು ಬೈಕ್ ಟೆಸ್ಟ್ ರೈಡರ್ಸೋ ಇಲ್ಲ ಕನ್ನಡದವ್ರು ಆಗಿದ್ರೆ ಯಾರು ಎದ್ರಲ್ಲ, ಕ್ವಶನ್ ಮಾಡಿ ಕೇಳ್ತಾರೆ. ನೀವು ಯಾಕಪ್ಪ ಕೇಳ್ತೀರಾ, ನೀವು ಯಾಕೆ ಹಿಡಿತೀರಾ, ನೀವೇನಕ್ಕೆ ಬುಕ್ ಮಾಡಿ ಕೇಳ್ತೀರಾ, ನಿಮಗೆ ಕೇಳೋಕ್ಕೆ ಗೌರ್ಮೆಂಟಿಂದ ಲೆಟರ್ ತಂದಿದ್ದೀರಾ, ಯಾರು ಕೊಟ್ಟಿರೋದು ಪರ್ಮಿಷನ್ನು? ಕ್ವಶನ್ ಮಾಡಿ ಕೇಳೋರು ಆ ಜಾಗದಲ್ಲಿ ಬೇರೆಯವರಿದ್ದರೆ. ಯಾರನ್ನೇ ಯಾರಲ್ಲಿ ಕೈ ಮಾಡೋ ಅಧಿಕಾರ, ಬೈಯೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಏನು ಕಾಕಿ ಹಾಕಿದ್ದೀವಿ ಅಂದರೆ ನೀವೇನು ಗೌರ್ಮೆಂಟ್ ಆಫೀಸರ್ಗಳು ಇಲ್ಲ ಪೊಲೀಸ್ನವ್ರು ಆಗಿಬಿಡಲ್ಲ, ಆಯಿತಾ? ಯಾರೇ ಅಲ್ಲಿ ಮಾತಾಡೋ ಮಾತುಗಳೇ ಒಂಥರ ಏನೋ ಒಂಥರ ದುರಂಕಾರ ಮಾತಾಡ್ತೀರ. ತಮಿಳು ವ್ಯಕ್ತಿಗೆ ಹೇಳ್ತಿದ್ರೆ ಇನ್ನೊಂದ್ಸಲಿ ಬಂದ್ಬಿಟ್ರೆ ಮುಖಾಮುಖಿ ಹೊಡೆದು ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅವನು. ಏನು ಇವ್ರ ಮನೆ ಕೆಲಸ್ತಾನ ಅವನು? ಏನು ಇವ್ನು ಸಾಕ್ಬಿಟ್ಟಿದ್ದಾನೆ, ಇವ್ ಅನ್ನ ಆಗ್ತಿದ್ದಾನೆ ಇವನಿಗೆ ಕೇಳೋ ಆ ಥರ ಅನ್ನಕ್ಕೆ? ಯಾರು ರೈಟ್ಸ್ ಇಲ್ಲಪ್ಪ. 10 ಜನ ಇದ್ದಾಗ ನಿಮಗೇನು ಅಷ್ಟೊಂದು ಪವರ್ ಬಂದ್ಬಿಡುತ್ತೆ ಮಾತಾಡೋಕ್ಕೆ ಅಲ್ಲ? ತಪ್ಪು ಯಾರೇನು ಇಲ್ಲೇನು ಯಾರು ಬೇಕಂತ ಮಾಡ್ತಾ ಇಲ್ಲ. ಎಲ್ಲರೂ ಕಷ್ಟ ಬಿದ್ದು ಹೊಟ್ಟೆ ಪಾಡಿಗೆ ದುಡ್ಕೊಂಡು ತಿನ್ನೋಕ್ಕೆ ಬಂದಾರೆ. ನೀವು ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು, ಅವರು ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು. ಅವನೇನೋ ತಮಿಳ್ನಾಡು ಗಾಡೀಲಿ ಮಾಡ್ತಾನೆ, ಓಕೆ ತಪ್ಪು ಒಪ್ಕೊಂಡನ. ಪಾರ್ಟ್ ಟೈಮನೋ ಏನೋ ಒಂದು ಫಸ್ಟ್ ಆರ್ಡ್ರ್ ಏನೋ ಮಾಡೋಕ್ಕೆ ಬಂದಿದ್ದಾನೆ ಹೊಸಬ, ಹೇಳ್ಬಿಟ್ಟು ಒಳ್ಳೆ ಮಾತಲ್ಲಿ ಕಳಿಸ್ಬೇಕು. ಮಾಡೋಂಗಿಲ್ಲಪ್ಪ ಇಲ್ಲೆಲ್ಲ ನೀನು ಮಾಡಬೇಡ ಅಂತ. ಅದು ಬಿಟ್ಬಿಟ್ಟು ಅವ್ನಿಗೆ ಆವಾಜ್ ಹಾಕೋದೇನು, ಬೈಯೋದೇನು, ಈ ಥರ ಎಲ್ಲ ಮಾಡಬೇಡ್ರಪ್ಪ. ಸುಮ್ಮನೆ ಎಲ್ರಿಗೂ ತೊಂದರೆ. ನೀವು ಯಾರೋ ಸ್ವಲ್ಪ ಜನ ಮಾಡ್ತಿರಲ್ವಾ, ಇದು ತಪ್ಪನೇ ಇಲ್ಲ, ಇದು ಕೊನೆನೇ ಇಲ್ಲ. ಇದು ಕೊನೆ ಆಗಬೇಕು ಅಂದರೆ ಸುಪ್ರೀಂ ಕೋರ್ಟಿಂದ ಆದಷ್ಟು ಬೇಗ ಕೇಸ್ ಮುಗಿದು ಬೈಕ್ ಟ್ಯಾಕ್ಸ್ಗೆ ಒಂದು ಲೀಗಲ್ಲೋ ಇಲ್ಲ ಇಲ್ಲಿ ಏನೋ ಒಂದು ಮಾಡಬೇಕೋ ಬಿಡಬೇಕು ಅಂತ ಒಂದು ಪರ್ಮಿಷನ್ ಬಂದರೆ ಸರಿ ಹೋಗುತ್ತೆ. ಅಲ್ಲಿ ಗಂಟನೇ ಇವ್ರೇನು ಮಾಡ್ತಾರೆ, ಪದೇ ಪದೇ ಅಲ್ಲಿ ಇಲ್ಲಿ ಬುಕ್ ಮಾಡಿ ಹಿಡಿದು ತೊಂದರೆ ಕೊಡ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರು ಅವ್ರಿಗೂ ಅರ್ಥ ಆಗಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ ಸ್ವಲ್ಪ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ಕೆಲವೊಂದು ಜಾಗದಲ್ಲಿ ಮಧ್ಯಾಹ್ನ ಟೈಮಲ್ಲಿ, ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಬರಲ್ಲ ಫೇಕ್ ಆರ್ಡ್ರು, ಅವರು ಬ್ಯುಸಿ ಇರ್ತಾರೆ. ನೈಟಲ್ಲಿ ಮಾಡ್ತಾರೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ಮಾಡ್ತಾರೆ. ಅದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಅಡ್ವಾನ್ಸ್ ಹೇಳಿದ್ದನ್ನು ಕಾಲ್ ಮಾಡ್ಕೊಂಡು ಹೋಗಿ ಅದು ಜೆನ್ಯೂನ್ ಆರ್ಡ್ರು ಫೇಕ್ ಆರ್ಡ್ರು ಅಂತ ನಿಮಗೂ ಗೊತ್ತಾಗುತ್ತೆ. ಹಾಗಾಗಿ ಸುಮ್ಮನೆ ಅನ್ನೆಸೆಸರಿ ಅವ್ರ ಹತ್ರ ಕಿರಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವಾಯ್ತು ನಿಮ್ಮ ಡ್ಯೂಟಿ ಆಯ್ತು ಅಂತ ಮಾಡ್ಕೊಂಡಿರಿ. ಕೇಸ್ ಎಲ್ಲಿವರೆಗೂ ನಡೆಯುತ್ತೆ ನೋಡೋಣ, ಅಲ್ಲಿವರೆಗೂ ಮಾಡ್ತಾ ಇರೋಣ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.